ನಮ್ಮ ದೇಶದಲ್ಲಿ ಎಫ್ ಡಿ ನಿಮಗೆ ಎಷ್ಟು ರಿಟರ್ನ್ ಕೊಡುತ್ತೆ? 7%. ಆದರೆ ಅದನ್ನೇ 17ರಿಂದ 27% ಡಾಲರ್ ರಿಟರ್ನ್ ಆಗಿ ಮಾಡ್ಬೋದು. ಇದನ್ನ FCNR ಡೆಪಾಸಿಟ್ ಅಂತ ಕರೀತಾರೆ. ಅಂದರೆ ನೀವು ನಿಮ್ಮ ಡಾಲರ್ಸನ್ನು ಒಂದು ಇಂಡಿಯನ್ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತೀರಿ, ನಂತರ ಬ್ಯಾಂಕ್ ನಿಮಗೆ ಇಂಟ್ರೆಸ್ಟ್ನ ಜೊತೆಗೆ ಡಾಲರ್ಸ್ ಮೇಲೆ ಹಣವನ್ನು ರಿಟರ್ನ್ ಕೊಡುತ್ತೆ. ಇಲ್ಲಿ ರುಪಿ ವ್ಯಾಲ್ಯೂ ಬದಲಾವಣೆ ಅಥವಾ ಈ ಕರೆನ್ಸಿ ಕನ್ವರ್ಷನ್ ತಲೆನೋವು ಇಲ್ವೇ ಇಲ್ಲ. ಈಗ ಕೆಲವು ಬ್ಯಾಂಕ್ಗಳು 5 ವರ್ಷದ ಡಾಲರ್ ಡೆಪಾಸಿಟ್ನ ಮೇಲೆ 7.1%ವರೆಗೆ ಇಂಟ್ರೆಸ್ಟ್ ಕೊಡ್ತವೆ. ಆದರೆ ಅದೇ ನೀವು ಅಮೆರಿಕದ ಗೌರ್ಮೆಂಟ್ ಬಾಂಡ್ನಲ್ಲಿ ಹಣ ಇಟ್ಟರೆ ಸುಮಾರು 4.3% ರಿಟರ್ನ್ ಸಿಗುತ್ತೆ. RBI ಜೂನ್ 8ರಿಂದ ಒಂದು ಸ್ಪೆಷಲ್ ವಿಂಡೋ ಶುರು ಮಾಡಿದೆ. ಇದು ಇದೇ ವರ್ಷ ಸೆಪ್ಟೆಂಬರ್ 30ರವರೆಗೆ ಓಪನ್ ಇರುತ್ತೆ. ಆದರೆ ಇಲ್ಲಿ ನಿಜವಾದ ಆಟ ಇರೋದು ಲೆವರೇಜ್ನಲ್ಲಿ. ಈಗ RBI ಬ್ಯಾಂಕ್ಗಳಿಗೆ ನಿಮ್ಮ FCNR ಡೆಪಾಸಿಟ್ ಅನ್ನು ಆಧಾರವಾಗಿ ಬಳಸಿಕೊಂಡು SBLC ಅಂದರೆ ಸ್ಟ್ಯಾಂಡ್ ಬೈ ಲೆಟರ್ ಆಫ್ ಕ್ರೆಡಿಟ್ ನೀಡೋದಕ್ಕೆ ಅನುಮತಿ ಕೊಟ್ಟಿದೆ. ಈ ಗ್ಯಾರಂಟಿ ಇಟ್ಕೊಂಡು ಒಂದು ಆಫ್ಶೋರ್ ಬ್ಯಾಂಕ್ ನಿಮಗೆ ಒಂದಷ್ಟು ಹಣವನ್ನು ಲೋನ್ ಆಗಿ ಕೊಡ್ತಾರೆ. ಗ್ಲೋಬಲ್ ರಿಸರ್ಚ್ ಸಂಸ್ಥೆಯಾದ ಜೆಫ್ರೀಸ್ನ ಒಂದು ಅಂದಾಜಿನ ಪ್ರಕಾರ ಈ ರೀತಿಯ ಲಿವರೇಜ್ ಅನ್ನು ಬಳಸಿಕೊಂಡು NRIಗಳು ವರ್ಷಕ್ಕೆ 17%ದಿಂದ 27%ವರೆಗೆ ಡಾಲರ್ ರಿಟರ್ನ್ ಅನ್ನು ಪಡಿಬಹುದು. ಇದು ಹೇಗೆ ಅಂತ ಹೇಳ್ತೀನಿ. ಉದಾಹರಣೆಗೆ ಒಬ್ಬ NRIನ ಬಳಿ $1 ಮಿಲಿಯನ್ ಇದೆ ಅನ್ಕೊಳ್ಳಿ. ಅವರು ವಿದೇಶದಿಂದ ಇನ್ನೂ $7 ಮಿಲಿಯನ್ ಕಮ್ಮಿ ಬಡ್ಡಿಗೆ ಲೋನ್ ಪಡಿತಾರೆ. ಈಗ ಅವರ ಬಳಿ ಒಟ್ಟು ಎಷ್ಟಾಯಿತು? $8 ಮಿಲಿಯನ್ ಇದೆ. ಅಷ್ಟು ಹಣವನ್ನು ಅವರು ಭಾರತದಲ್ಲಿ 6.5% ಇಂಟ್ರೆಸ್ಟ್ ಇರುವಂಥ FCNR ಡೆಪಾಸಿಟ್ನಲ್ಲಿ ಇಡ್ತಾರೆ. ಈಗ ಅವರಿಗೆ ವರ್ಷಕ್ಕೆ $52,000 ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ಅವರು ಲೋನ್ ತಗೊಂಡಿದ್ರಲ್ವಾ $7 ಮಿಲಿಯನ್, ಅದಕ್ಕೆ 5% ಬಡ್ಡಿ ಕೊಡಬೇಕು, ಅಂದರೆ $35,000. ಸೊ $52,000 ಮೈನಸ್ $35,000, $17,000 ಪ್ರಾಫಿಟ್. ನಿಮ್ಮ ಸ್ವಂತ $1 ಮಿಲಿಯನ್ ಮೇಲೆ 17% ರಿಟರ್ನ್ ಸಿಕ್ಕಾಗಾಯಿತು. ಇನ್ನು ಹೆಚ್ಚು ಲೋನ್ ತಗೊಳ್ಳೋಕ್ಕಾದ್ರೆ ಉದಾಹರಣೆಗೆ $10 ಮಿಲಿಯನ್ ಅಂದ್ಕೊಳ್ಳಿ, 4.5% ಬಡ್ಡಿಗೆ ತಗೊಂಡ್ರೆ ರಿಟರ್ನ್ 27% ಹೆಚ್ಚಾಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, FCNR ಇಂಟ್ರೆಸ್ಟ್ ಭಾರತದಲ್ಲಿ NRIಗಳಿಗೆ ಟ್ಯಾಕ್ಸ್ ಫ್ರೀ ಕೂಡ ಹೌದು. ಸೊ ಈಗಲೇ ನಿಮ್ಮ NRI ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಗ್ರೋ ಕನ್ನಡ ಫಾಲೋ ಮಾಡಿ.